ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ, ಎದ್ದೀನಿ. ಒಂದು ಗ್ಲಾಸ್ ಫ್ರೆಶ್ ಬಿಸಿನೀರು ಕಾಸ್ಕೊಂಡು ಕುಡಿದು ಮಾರಿಗಿರಿ ತಕ್ಕೊಂಡು ಲಾಕ್ ಚಲ್ಮಣಿ. ಇವಾಗ ಅಂಗಳ ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು, ಮನೆ ಎಲ್ಲ ಕಸ ಉಡಬೇಕು, ಕುಡಿಯೋ ನೀರು ಬರ್ತದೆ ತುಂಬಬೇಕು, ಇತ್ಲ ಉಟ್ಟು ಕಸ ಹುಡ್ಕೋಬೇಕಂತ ಮಾಡೀನಿ. ಫುಲ್ ಆರಾಮಾಗ್ಬಿಟ್ಟೈತೆ ನೋಡಿ, ಫುಲ್ ಆರಾಮಾಗೈತೆ. ಎಲ್ಲ ಮಾಡ್ಕೋಬೇಕಂತೇಳಿ ಕೆಲಸ ಫೈನಲ್ ಆಗಿ ರೆಡಿ ಆಗೀನಿ. ಮಾಡೇ ಮಾಡ್ತೀನಿ ರೀ. ಅದ್ರಾಗ ಶ್ರಾವಣಿದೊಂಬು ಬುಕ್ಕ ತಲುಪಿಸ್ಬರಬೇಕು ಸ್ಕೂಲಿಗೆ ಹೋಗಿ, ಅದನ್ನು ಮಾಡ್ತೀನಿ. ಈಗ ಕಟಿಂಗ್ ಆಗ್ಬೇಕಂತೀನಿ, ಸಾಲಿಗೆ ಬುಕ್ಕ ತಲುಪಿಸಿ ಬರ ಕಟಿಂಗ್ ಆಗ್ಬೇಕಂತೀನಿ. ನೋಡೋಣ ಏನಾಗುತ್ತಾನ, ಸಮಯ ಸಂದರ್ಭ ಹೆಂಗೆ ಬರ್ತೋ ಗೊತ್ತಾಗಲ್ಲ. ಬರ್ರಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಕತ್ತೀರಿ. ಎಲ್ಲರಿಗೂ ತುಂಬುವುದೇ ಧನ್ಯವಾದಗಳು. ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ನೋಡಿ, ನಿಮ್ಮ ಒಂದು ಕಮೆಂಟ್ ನೋಡಿ. ನಿಮ್ಮೆಲ್ಲರಿಗೂ ಒಂದೊಂದು ರೀತಿ ಕಮೆಂಟ್ ಹಾಕಿರ್ತಿಲ್ಲ, ತುಂಬ ಖುಷಿ ಪಡ್ತೀನಿ. ಎಲ್ಲ ಏನು ಯಾರು ಏನು ಕೊಡೋಳಿ, ನಿಮ್ಮೊಂದು ಕಮೆಂಟ್ನಿಂದ ನಾವು ಖುಷಿ ಪಡ್ತೀನಿ. ಅಂದ್ರೆ ಅವು ಕಮೆಂಟು ಬರ್ತಾ ಇರಬೇಕು ಡೈಲಿ, ಅಷ್ಟೇ ನನಗೆ ಕೇಳೋದು ನಿಮಗೆ. ನೋಡಿ, ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಉಷ್ಟು ಮನೆಯೆಲ್ಲ ಕಸ ಗುಡಿಸಿದೆ. ಟೈಮ್ ಬಂದು 7:30 ಆಗೈತೆ ನೋಡಿ. ಇವಾಗ ಎಲ್ಲ ಕ್ಲೀನ್ ಆಯ್ತು ನೋಡಿ. ಪೋಣೆ 8 ಹಾಕಿ ಬಂದೈತೆ. ಆತ್ರಿ ಇನ್ನು 8 ಆಗೇ ಬಿಡುತ್ತೆ. ತಡಕ್ಲಾರ 8 ಆಗುತ್ತಾ ನೋಡ್ತಿರ್ಬೇಕು. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ. 6 ಗಂಟೆಗೆ ಎದ್ದೀನಿ ರೀ ಇವತ್ತು. ಶ್ರಾವಣಕುಮಾರ್ ಎಟ್ಟು ಗದ್ದಲ ಮಾಡಾಕತ್ತಾರ ನೋಡಿ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನಿ, ಒಲೆ ತೊಳ್ಕೊಂಡಿನಿ. ಹಿಂಗೆ ಅಷ್ಟು ಬಾಂಡೆ ಇದ್ದು ಬಾಂಡೆ ತಿಕ್ಕೊಂಡಿನಿ. ಕುಡಿ ನೀರು ಬೈದು ಉಷ್ಟು ತಿಕ್ಕಿ ತೊಳೆದು ತುಂಬಿಟ್ಟಿನಿ. ಹಿಂದಿಂದು ಎಲ್ಲ ಕ್ಲೀನ್ ಮಾಡೀನಿ. ಇನ್ನು ರೊಟ್ಟಿ ಆಗಬೇಕು, ಪಲ್ಯ ಆಗಬೇಕು ನೋಡಿ. ನನಗೆ ಬರಾಕತ್ತಾವ ಸೈ ನೀರ. ಶ್ರಾವಣಿ ಬ್ಯಾರ್ಲಕ್ಕೆ ಹಾಕವ ಅಂತೀನಿ. ಹಿಂದಿಂದ ಎಲ್ಲ ಇವತ್ತು ಕಸ ಗುಡ್ಸೀನಿ. ನಿನ್ನೆ ಬಟ್ಟೆ ಇಟ್ಟು ನೋಡಿ ಹಂಗೆ. ಇಲ್ಲೇ ನಿನ್ನೆ ಚಳ್ಳಾರಿ ಬೀಜ ಊರಿನಿ, ಅವ್ವ ಕೊಟ್ಟಿದ್ಲಲ್ಲ. ಎಲ್ಲ ಕಸ ಒಂದು ಪುಟ್ಟಿ ಆಯ್ತು, ತುಂಬ ಚೆಲ್ಲಿದೆ. ಹಿಂದ ಜಾಕಕ್ಕೆ ನೀರು ಒಲಿ ಹಚ್ಚೀನಿ. ಬಾ ತಳಕ್ಕೆ ಬಾ, ನೀರು ಕಾದಾನ ಜಾಕ ಮಾಡಕ್ಕೆ. ಎಲ್ಲ ರಾಡೆ ಹೋಗೋದು ಹಾಲು. ಹಿಂದಿದ್ದು ಫೈನಲಾಗಿ ಎಲ್ಲ ಕ್ಲೀನಾಗೈತೆ ನೋಡಿ. ನೋಡಿ ನೀರು ಕಾಯ್ತಾವೆ. ಬರೀ ಇರಿಬ್ಬರು ಜಾಕ ಮಾಡಿಸ್ಕೊಂಡು ಪಲ್ಯಕ್ಕೆ ಬಟಾಟೆ ಕುದಿಯೋಕೆ ಇಟ್ಟು ಜಾಕ ಮಾಡಿಸ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಪಟ್ಟೆ ಗಾಯ ಬಿಸಾಕತ್ತೈತೆ ನೋಡಿ. ನೋಡಿರಿ, ಬಟಾಟೆ ಕುದಿಯೋಕಿದ್ಯಾ, ಪಲ್ಯ ರೊಟ್ಟಿ ಮಾಡ್ಬೇಕಂತೇಳಿ ಈ ಪಲ್ಯ ಮಾಡಬೇಕ್ರಿ. ಪಲ್ಯಕ್ಕೆಲ್ಲ ಒಟ್ಟಿ ಸಜ್ಜು ಮಾಡಿ ಇದಿಟ್ಟು ಫ್ರಿಜ್ ಜಾಸ್ತಿ ಮಾಡ್ಬೇಕಂತ ಮಾಡೀನಿ. 9:04 ಆಗೈತೆ. ಶ್ರಾವಣಕುಮಾರ್ ಹೋದ ಸಾಲಿಗೆ. ಶ್ರಾವಣಿ ಇಲ್ಲೇ ಕನ್ನಡ ಸಾಲಿಗೆ ಓದ್ತಾ ಇವತ್ತ. ನಾ ಜಾಕಿಲ್ರಿ ಹಾಕಿದ್ದು ತಲೆ ತೊಳಿತೀನಿ. ತಲೆ ನಾಷ್ಟ ಮಾಡ್ಯಾರ, ರುಬ್ಬಿಟ್ಟು ಬ್ರಷ್ ಮಾಡಿದ್ಲು. ಇವಾಗ ಫ್ರಿಜ್ ಕ್ಲೀನ್ ಮಾಡೋ ಸಲ ಎಲ್ಲ ಅಲ್ಲೇ ಇಟ್ಟು ನೋಡಿ. ಈ ಕಡೆ ಬಟಾಟೆ ಮಸ್ತಾಗಿ ಕುದ್ದಾವು, ಈ ಕಡೆ ಉಪ್ಪಿಟ್ಟು ಅವ್ನು ಬುತ್ತಿ ಕಟ್ಟೀನಿ. ಶ್ರಾವಣಿ ನಾಷ್ಟ ಮಾಡ್ಯಾಳ. ನೈಟ್ ಆಯ್ತು, ನನಗೂ ಆಗುತ್ತಾ. ಸ್ವಲ್ಪ ಮಾಡ್ಕೊಂಡೆ. ಶ್ರವಣ ಉಪ್ಪಿಟ್ಟು ಮಾಡಿ ಮಮ್ಮಿ ರೊಟ್ಟಿ ಪಲ್ಯ ಒಲ್ಲಂದ. ಯಾಕಿಲ್ಲ, ಅವಲಕ್ಕಿ ಪಾಲ ಕಟ್ತಿದ್ದಿಲ್ಲ. ಉಪ್ಪಿಟ್ಟನ್ನ ಬೇಯಿಸಿ ಮಧ್ಯೆ ಉಣ್ಣಾಕಾರ ಚಲೋ ಇರುತ್ತೆ. ಇವಾಗ ತಂಡಿನ ಐತೆ. ಮತ್ತು ಮಕ್ಕಳು ಇಷ್ಟ, ನಮ್ಮ ಇಷ್ಟ ಅಲ್ರಿ, ಏನು ಮಾಡೋದು. ಸರಿ ಅಮ್ಮ, ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ಮಾತಾಡ್ತಾವ ಅಂತವು. ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ರೀ. ಹಾಕಿ ಫ್ರಿಜ್ ಕ್ಲೀನ್ ಮಾಡಿ ಇದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಮಧ್ಯಾಹ್ನ ಮುದ್ದೆ ಬಳಕ್ಕೆ ಹೋಗಿ. ಇವತ್ತು ಶ್ರಾವಣಿ ಮೊದಲು ಓದ್ತಿದ್ದಲ್ಲ, ಸಾಲಿಗೆ ಹೋಗಿ ಬುಕ್ಕ ಪಕ್ಕ ಎಲ್ಲ ಒಳಗೆ ಕೊಟ್ಟು ಅಮೌಂಟ್ ಇಸ್ಕೊಂಡು ಈಗಿನ ಕಟಿಂಗ್ ಮಾಡಿಸ್ಕೊಂಡು ಇನ್ನು ಭಾಳ ಐತ್ರಿ ಕೆಲಸ. ಎಲ್ಲ ಮಾಡ್ಕೋಬೇಕು ನೋಡಿ, ಏನಾಗುತ್ತೋ. ನಾಳೆ ದವಾಖಾನೆಗೆ ಹೋಗ್ಬೇಕು, ರಕ್ತ ಚೆಕಪ್ ಮಾಡಿಸ್ಕೋಬೇಕು ಇವತ್ತು. ಕೊತ್ತಂಬರಿ ತೊಂಬವ ನೋಡಿರಿ. ಟೈಮು 2:10 ಆಗೈತೆ. ಇವಾಗ ಮುದ್ದೆ ಬಳಕ್ಕೆ ಹೋಗ್ಬೇಕಂತೇಳಿ ರೆಡಿಯಾಗಿ ನೋಡಿ. ಮಳೆ ಬರಾಕಾಯ್ತು. ಒಂದ್ರ ಬಸ್ ಅದೊಂದು ಸೀರೆ ತೊಗೊಂಡ್ರು. ಒಂದು ಪಿಕಾಕ ಗಿಡ ಸೀರೆ. ಶ್ರಾವಣಿ ಸ್ಕೂಲಿಗೆ ಇಲ್ಲೇ ಕನ್ನಡ ಸ್ಕೂಲಿಗೆ ಹೋಗಿದ್ದು ಬಂದ ಹೊಡಿ. ಏಕಿನೂ ಕರ್ಕೊಂಡು ಹೋಗ್ಬೇಕು. ಹೋಗಿ ಇವು ಬುಕ್ಕ ಟೀಚರು ಬ್ಲೌಸ್ ಕೊಟ್ಟಿದ್ರು ಹೊಲ್ಯಾಕ, ಹೊಲಿದು ಹಾಲಿಲ್ರಿ. ಇವು ವಾಪಸ್ ಕೊಟ್ಟು ಬಂದ್ರಾತು ಅಂತೇಳಿ ಇದು ಮಾಡೀನಿ. ಅದು ಬ್ಯಾಡ, ವಿಚಿಲ್ ದೊಡ್ಡದಾಗುತ್ತೀರ. ಮಳೆ ಬಂದು ಗಪ್ಪ ಆತು ನೋಡಿ. ದಬ 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 ಒಂದು ಸರು ಬಂದು ಗಪ್ಪ ಆತು. ಬಟ್ಟೆ ಎಲ್ಲ ಹೋಗೋದಾಕಿ 12ಕ್ಕೆ ತಯಾರಾಗೀನಿ ರೀ. ಮುದ್ದೆ ಒಳಗೆ ಹೋಗ್ಬೇಕಂದ್ರೆ ಹಂಗೆ ಬಟ್ಟೆ ಕಸ್ಟಮರ್ ಬರೋದೇ ಒಂದು 4 ನೈಟಿ ಹೋದ್ರು. ಮತ್ತು ಇದು 4 ನೈಟಿ ಹೋದ್ರು, 2 ಪಾತ್ಲ ಹೋದ್ರು. ಸಣ್ಣಾಗ ವ್ಯಾಪಾರ ನಡೆದೈತೆ ನೋಡಿ. ಇವಾಗ ಗಾಳಿ ಬೀಸೋ ದಿನಕ್ಕೆ ರೇಟ್ ಎಲ್ಲ ಕಮ್ಮಿ ಕೇಳ್ತಾರೆ. ದುಡಿದಿಲ್ಲವ ದುಃಖ ಬಡಿದಿಲ್ಲವ ನಮ್ಮದು ಅದು ಇಲ್ಲಿ ಹೇಳ್ತಾರೆ ನೋಡಿ. ಕ್ಲೀನಾಗೈತೆ ನೋಡಿ. ಬಟ್ಟೆ ನಿನ್ನೆ ಬಟ್ಟೆ ಇವತ್ತಿನ ಬಟ್ಟೆ
ಎಲ್ಲ ಒಗದಾಕಿದೆ. ಗಾಳಿ ನೋಡಿ ಎಷ್ಟು ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಗಾಳಿ ಸಲಾಗ ಸಾಕು ಅನ್ನಂಗೆ ಆಗೈತೆ ರೀ. ಗಾಳಿ ಸಾಲಾಗು ಹಂಗೆ ಸಾಕಾಗೈತೆ, ಶ್ರಾವಣಿಯರ್ ಸಾಲಿ ಸಾಲಾಗು ಹಂಗೆ ಸಾಕಾಗೈತೆ. ಈಗ ತಿರುಗಿ ಸಾಲು ಚಲೋ ಒಂದು ತಿಂಗಳಾಗ್ಯಾವು. ಎಲ್ಲರೂ ಹಚ್ಚಬೇಕು ಮಾಡಬೇಕು ಅಂತಂದ್ರೆ ಈಗ ನೋಡ್ಕೋಬೇಕ್ರಿ. ಇನ್ನು 2-3 ದಿನ ನೋಡ್ಕೊಂಡು ಸಾಲಿಗೆ ಹಚ್ಬೇಕ್ರಿ. ಅಕ್ಕಿನ ಲಾಸ್ಟಿಗೆ ಅಲ್ಲೊಂದು 8 ದಿನ ಇನ್ನೊಂದು 2 ಸಾಲ ಅದಾವ ರೀ. ವಿದ್ಯಾಸ್ಫೂರ್ತಿ ಒಂದು ಬರ್ತಂತಾಡ್ರಿ, ಅಲ್ಲಿ ಕೇಳ್ಕೊಂಬರ್ಬೇಕು. ಇವಾಗ ಇಲ್ಲೇ 2 ಆಗೈತಿ. ನಾವು ಸಾಲಿಗೆ ಹೋಗ್ಬೇಕಂದ್ರೆ 3 ಬಸ್ಸಿಗೆ ಹೋದ್ರೆ 4 ಆಗತ್ತೆ ರೀ. ಹಂಗೆ ಮತ್ತು 4:15 ಇವ್ರು ಸ್ಕೂಲ್ ಬಿಡ್ತೈತೆ. ನೋಡಿ ಏನು ಮಾಡೋದು ಏನು ಬಿಡೋದು, ಲೇಟ್ ಆಗುತ್ತೆ. ಬಟ್ಟೆ ಕೊಳ್ಳಿಲ್ಲ ಸ್ಕೂಲ್ಯಾಗ. ನಡಿ ಅವಿಸಕ್ಕೆ ಬುಕ್ಕ ಕೊಟ್ಟು ಕಟಿಂಗ್ ಮಾಡ್ಸ್ಕೊಂಬರ್ಬೇಕು ರೀ. ದವಾಖಾನೆ ರಕ್ತ ಚೆಕ್ ಮಾಡ್ಸ್ಕೊಂಬರಕ್ಕೆ ಹೋಗ್ಬೇಕಾದ್ರೆ ಆಗಲಿಲ್ಲ ನೋಡಿ. ಮನೆಯಾಗೊಬ್ರು ಮಾಡೋರಿದ್ರೆ ಚಂದ ನೋಡಿ ಬಾಳೆ. ನಾನು ಎಲ್ಲ ಸೀರೆ ಉಟ್ಕೊಂಡು ತೇರಾತೀನಿ ರೀ. 3 ಬಸ್ಸರ ಅದು ಮಿಸ್ ಆಗಿತ್ತು ಅಂತೀನಿ ರೀ. ಇವಾಗ ಶ್ರಾವಣಿಗೆಲ್ಲ ಫೋನ್ ಹಚ್ಚಿ ಶ್ರಾವಣಿ ಟೀಚರಿಗೆ ಫೋನ್ ಹಚ್ಚಿದೆ, ಬಂದು ಒಯ್ರಿ ನಿಮ್ಮ ಅಮೌಂಟ್ ಅಂತೇಳ. ನಾನು ತಯಾರಾಗಿ ಮಸ್ತ್ ಸಿಗೋಣ. ನೋಡಿ ನಾನು ಕೂಡ ರೆಡಿ ಆದೆ. ಸಿಂಪಲ್ ರೆಡಿ ಆದ ನೋಡಿ. ಏನು ಪೌಡ್ರ್ ಹಚ್ಕೊಲಿಲ್ಲ. ಮುಂಜಾನೆ ರೆಡಿಯಾಗಿದ್ನಲ್ಲ ಹಂಗೆ ಸೀರೆ ಉಟ್ಕೊಂಡು ತಯಾರಾದೆ. ಇದ್ರ ಬ್ಲೌಸು ರೆಡಿಮೇಡ್ ಬ್ಲೌಸ್ ಒಗದು ಹಾಕೀನಿ ರೀ ಇವತ್ತು. ಹಿಂಗಾಗಿ ಈ ಸೀರೆ ಉಟ್ಕೊಂಡು ನೋಡಿ ಮ್ಯಾಚಿಂಗ್ ಪಿಚಿಂಗ್ ಅನ್ಕೊತಕ್ಕೊಂದು ಟೈಮ್ ಇಲ್ರಿ. ಈಗ ನಾವೆಲ್ಲ ಮ್ಯಾಚಿಂಗ್ ಉಡೋರಿಗೆ ಹೆಂಗಂದ್ರೆ ಮನ್ಯಾಗ ಮಾಡಿರ್ಬೇಕು ಒಬ್ಬರು. ಮ್ಯಾಚಿಂಗ್ ಬಟ್ಟೆ ಉಟ್ಕೊಂಡು ಹೋಗೋದಿರ್ಬೇಕು, ಸಮಾಧಾನ ಇರಬೇಕು. ಎಲ್ಲ ಹಂಗಿದ್ರೆ ಆಗತ್ತೆ ರೀ. ನಮ್ಮದು 5 ನಿಮಿಷ ಪುರ್ಸತಿ ಇರಲ್ಲ. ಇಟ್ಟು ಜಡ್ಡಾಗಿ ಮತ್ತು ಅಂತ ಮುಕ್ಕೊಂಡಿನಿ. ಇವತ್ತು ದನಿ ನೋಡ್ತಿರ್ಬೇಕು, ದಪ್ಪಾಗೆ ದನಿ ಕೆಮ್ಮು ಬರಾಕತ್ತೈತಿ. ಕೆಮ್ಮು ಜಾಸ್ತಿ ಆಗೈತೆ ನೋಡಿ. ಎದೆ ಬಂದು ಹಾಕತ್ತೈತಿ. ದವಾಖಾನಿಗೆ ಹೋಗೋದಾಗುತ್ತೆ ಬಿಡುತ್ತೆ ಒಂದು ತಿಳಿಯವಲ್ದು. ಈ ಕಡೆ ಶ್ರಾವಣಿಯರ್ ಸ್ಕೂಲಿಗೆ ಒಂದು ಹೋಗ್ಬೇಕತ್ತೀನಿ. ಕಂಡಪಟ್ಟು ದೂರ ಆಗ ಸ್ಕೂಲ್ ಒಂದು. ಬಸ್ ಒಂದು ಎಷ್ಟಕ್ಕೆ ಬರ್ತೋ ಏನು ಒಂದು ತಿಳಿಯವಲ್ರಿ. ಬೈಕು ಗಾಡಿ ಆದ್ರೆ 5 ನಿಮಿಷದ ದಾರಿ, 5 ನಿಮಿಷದ ದಾರಿ. ಅದು 5 ಬೇಡ 10 ನಿಮಿಷನಾಗ ಹೋಗ್ತೀವಿ. ಇನ್ನು ಬಸ್ಸಿಗೆ ನಾವು ಹೋಗಿ ಮುಟ್ಬೇಕಾದ್ರೆ 4 ಗಂಟೆ ಆಗುತ್ತೆ ರೀ. ಇಲ್ಲೇ ಬಸ್ 3 ಗಂಟೆಗೆ ಐತೆ ರೀ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 4 ಗಂಟೆ ಆಗುತ್ತೆ. ಹೆಂಗಾರು ವಾಪಸ್ ಮಾಡಿ ಅಮೌಂಟ್ ಇಸ್ಕೊಂಡು ಬಂದು ಎಲ್ಲ ಕ್ಲಿಯರ್ ಆಗುತ್ತೆ. ಶ್ರಾವಣಿ ಕಟಿಂಗ್ ಮಾಡಿಸ್ಬೇಕಂತ ಮನಿಕ ಇಷ್ಟು ಬಟ್ಟೆ ಬಂದು ಎತ್ತಿಡ್ತೀನಿ ರೀ. ಅವರು ಇನ್ನು 4 ನೈಟಿ ಹೋದಾರ. 2 ನೈಟಿ ಮಾತ್ರ ಫಿಕ್ಸ್ ತೊಗೋತೀನಕ್ಕ. ಇನ್ನು 2 ನೈಟಿ ಏನೈತೆ ವಾಪಸ್ ಮಾಡ್ತೀವಿ, ಇಲ್ಲಿಗೆ ಇಟ್ಕೋತೀವಿ ಅಂತೇಳಿ ರೊಕ್ಕ ಮಾತ್ರ ಕೊಟ್ಟೋಗ್ಯಾರ ಅಮೌಂಟು. ನೋಡೋರಿ, ಒಂದು 8 ಜಂಪರ್ ಹೊಲೆ ಹಾಕಿದಲ್ಲ ಅವನು ವಾಪಸ್ ಕೊಟ್ಟೆ ಅವರಿಗೆ. ಅವು 8 ಜಂಪರ ಅವರು ಪ್ರೆಗ್ನೆಂಟ್ ಇದ್ದರು. ಡಿಲೆವರಿಗೆ ತವ್ರ ಮನೆಗೆ ಹೋದರು. ನಂಗೆ ಆಗೋದಿಲ್ಲಕ್ಕ ಅಂತೇಳಿ ಕೊಟ್ಟೆ. ಅಮೌಂಟು ಕೊಟ್ಟಿದ್ರು ಅವ್ರು. ಅವು ಅಮೌಂಟನ್ನು ಕೊಟ್ಟು ನೋಡಿ. ಸುಮ್ಮನೆ ನನಗೂ ಹುಷಾರಿಲ್ರಿ. ಅರ್ಜೆಂಟ್ ಹೊಲಿತೀವಿ ಅಂದ್ರೆ ಆಗಲ್ಲ. ಆ ಕಡೆ ಊರಿಗೊಂದು ಹೋಗೋದು, ಬಟ್ಟೆ ತರೋದು. ಇವಾಗ ಬಟ್ಟೆ ವ್ಯಾಪಾರದ ಆಗ್ಬಿಡುತ್ತಾ. ವ್ಯಾಪಾರ ಭಾಳ ಸ್ಲೋ ಹೊಂಟೈತ್ರಿ. ಹೆಂಗಾಗುತ್ತಾ ಆಲಿ. ಕಿರಿಕೆತ್ತಗೆ ಹೋಗುವ ನಡಿ, ಹೋಗಿ ಬಸ್ ಬರ್ರಿ. ಕಿರಿಕೆತ್ತಗೆ ಹೋಗಿ ನಡಿ. ಇದು ಕೂಲ್ ಭಾಳ ಆಗ್ಯಾವ ನೋಡ್ರಿ. ಚಟ್ರಿ ನೋಡ್ರಿ, ಕೂಲ ಉದ್ದು ಬಂದವು. ಫುಲ್ ಮಿಲ್ಟ್ರಿ ಕಟಿಂಗ್ ಮಾಡಿಸ್ಬೇಕತ್ತೀನಿ. ಬ್ಯಾಡ ಅನ್ನಕತ್ತ. ಬೇಬಿ ಕಟಿಂಗು ಹಾಂ ನೋಡ್ರಿ. ಇಲ್ಲೇ ಫೈನಲ್ ಆಗಿ ಶ್ರಾವಣಿಯರ್ ಸ್ಕೂಲಿಗೆ ಬಂದು ನಡ್ಕೋತ ಇಬ್ಬರು ಕೂಡ ನಡ್ಕೋತ ಬಂದ್ವಿ. ಫುಲ್ ತಂಡು ಹಾಕತ್ಬಿಡ್ತು ಸ್ಕೂಲಿಗೆ ಬರೋಣ. ಹಿಂಗಾಗಿ ಅಲ್ಲೇ ಒಂದು ಸ್ವಲ್ಪ ವೇಟ್ ಮಾಡಿ ವ್ಯಾನಿಗೆ ಬರಾಕತ್ತಿ ನೋಡಿ. ಕೆಮ್ಮು ಮಾತ್ರ ಸಿಕ್ಕಾಪಟ್ಟೆ ಕೆಮ್ಮು ಬಂದೈತೆ ನೋಡಿ. ಎಲ್ಲ ಮಕ್ಕಳು ಸ್ಕೂಲು ವ್ಯಾನಿಗೆ ಹತ್ತಕತ್ತಿದ್ರು. ಮತ್ತು ನಾನು ಊರಿಗೆ ಹೋದ್ಮ್ಯಾಗನೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಈ ಸ್ಕೂಲಿಂದ 7 ಗಂಟೆ ಅನ್ನೋರಾಗ ಮನೆ ಬಂದೆ. ದೇವ್ರ ಬಸ್ ಇತ್ತು 6:30. ಮನೆ ಬರಾಗ 7 ಆಗಿತ್ತು. ಮನ್ಯಾಕೆ ಬಂದು ಮಳೆ ಕಟ್ಟಾಕೈತಿ ನೋಡಿ. ಇವಾಗ ಟೈಮ್ 8 ಆಗೈತೆ. ಶ್ರಾವಣಿ ಬಟ್ಟೆ ತಕ್ಕೊಂಡಾಳ. ಹಾಸಿಗೆ ಕರೆಂಟ್ ಇವತ್ತಿ ಅಂತಾನೆ ಹೋಗಿದ್ದು ರೀ. ಇವಾಗ ಬಂದು ಜಸ್ಟ್ ನಮ್ಮ ಮನ್ಯಾಗ ಕಾಲು ಹಾಕಿದ್ವಿ, ಕರೆಂಟ್ ಹೋದು. ಈಗ 8:20ಕ್ಕೆ ಬಂದ ನೋಡಿ. ಹುಟ್ಟಿದ್ದು ಬೆಳೆದಿದ್ದು ಕುಡಿಯೋರ್ವಾಗೈತೆ ನೋಡಿ. ಇವತ್ತು ಫುಲ್ ಥಂಡಿ ಜ್ವರ ರೀ. ಏನು ಮಾಡೋದು, ನೀವು ಬೈತೀರಿ ಹೋಗ್ಬೇಕಿಲ್ಲ ಅಂತೇಳಿ. ಇದಿಷ್ಟು ಮಂದಿ ನೋಡಿ. ಶ್ರಾವಣ ಅಲ್ಲೇ ನೋಡಿ ನಾನು ಸುಮ್ಮನೆ ಮುಕ್ಕೊಂಬಿಟ್ಟಿದ್ದೆ ಅಲ್ಲೇ. ತಣ್ಣಂಗಿ ಕೊಟ್ಟ ಶ್ರಾವಣ ಬರೋಣ ಹಾಕ್ಕೊಲಿಲ್ರಿ. ಫುಲ್ ಗದ್ದು ನಡಗ ಥಂಡಿ ಜ್ವರ ಅಂದ್ರೆ ಆ ನಮ್ನಿ. ಏನು ಫಸ್ಟ್ನೇ ದಿನ ಥಂಡಿ ಜ್ವರ ಬರ್ತಾವಲ್ಲ ಆ ನಮ್ನಿ ಬಂದು ನೋಡಿ. ಇವತ್ತು ಭಾಳ ಹತ್ತೀನಿ ರೀ. ಯಾಕೆ ಏನು ಅನ್ನೋದು ಹೇಳ್ತೀನಿ. ಇವಾಗ ಮಕ್ಕಳಿಗೆ ಉಣಿಸಿ ವ್ಯವಸ್ಥೆ ಮಾಡ್ತೀನಿ. ಉಣಿಸಿ ಅವಕ್ಕೆ ಮಲಗಿಸ್ತೀನಿ. ಮುಂಜಾನೆ ಬಟಾಟೆ ಪಲ್ಯ ಮಾಡಿಟ್ಟೋಗಿದ್ದು ಯಾರೂ ಮುಟ್ಟಿಲ್ಲ. ಬಿಸಿ ರೊಟ್ಟಿ ಮಾಡ್ಬೇಕಂದ್ರೆ ಆಗಲಿಲ್ಲ.
ಸುಸ್ತಿ ಆಗತ್ತೆ ರೀ. ಏನು ಮಾಡಿ ನಾನು ಇಲ್ಲಿಕ್ಕ ಮಾಡ್ಯಾಕೆ ನಾ ಎಷ್ಟು ನಂಗೆ ಆರಾಮಿರ್ಲಿಕ್ಕೂ ಸೀರೆ ತಂದಿಲ್ಲಿ ಕಳೆದು ಹೋದೀನಿ. ಶ್ರಾವಣಿ ಬರೋಣ ಕೆಮ್ಮು ಹೆಚ್ಚಾಗಿತ್ತು, ಥಂಡಿ ಕೆಮ್ಮಿ ಜ್ವರ ಫುಲ್ ಬಂದ್ಬಿಟ್ಟವಡಿ. ಹಿಂಗಾಗಿ ಬೆಳ್ಳುಳ್ಳಿ ಬಿಸಿನೀರು ಕೊಟ್ಲು. ಏನು ಮಾಡಾಕತ್ತ ಓಡೋಣ್ರಿ ಅಕ್ಕಿ. ಏನು ಮಾಡಾಕತ್ತೀವ ಬಾ. ರೊಟ್ಟಿ ಸಜ್ಜು ಮಾಡಿ 2 ರೊಟ್ಟಿ ಮಾಡ್ತೀನಿ ಬಿಸಿವು. ಬಿಸಿ ರೊಟ್ಟಿ ಮಾಡಿ ಆಲೂಗಡ್ಡೆ ಪಲ್ಯ ಮುಂಜಾನೆ ಏಟ್ ಮಾಡೀನಿ ಹಾಗೆ ಐತ್ರಿ. ಶ್ರಾವಣನ ಬಂದು ಉಂಡೆ ಇಲ್ರಿ. ಈ ರೊಟ್ಟಿ ಮಾಡಿದ್ರೆ ಉಂತಾರೆ, ಅದ್ರಾಗ ಉಂತಾರೆ. ನಾ ಮುಂಜಾನೆ ಚೆಂತಕ್ಕೆ ಆಗುತ್ತಂತ ಇಟ್ಟಕ್ಕೆ ಮಾಡಿದೆ. ಅದನ್ನೇ ಕಾಸವ ಅಂದೆ, ಕಾಸಾಕತ್ತ ತಂಗು ರೊಟ್ಟಿ ಅದಾವು. ಏನು ಅಂತಾರೆ ಬಿಸಿಯವು ಮನುಷ್ಯಾಗ 2-3 ರೊಟ್ಟಿ ಬಡೋದು. ನೀವು ಟ್ಯಾಬ್ಲೆಟ್ ಅದಾವೆ. ಏನು ಟ್ಯಾಬ್ಲೆಟ ಕಮ್ಮಿ ಆಗಲ್ಲ. ಬರೋಬ್ಬರಿ ಇವತ್ತಿಗೆ 2 ದಿನ ಆಯ್ತು. ನೀವು ನಾ ಹೇಳೋದು ನೋಡ್ರೆ ಬೈತೀರಿ. ದವಾಖಾನೆಗೆ ಹೋಗಿ ರಕ್ತ ಚೆಕಪ್ ಮಾಡ್ಸ್ಕೊಂಬರ್ರಿ ಅಂತ ಎಲ್ಲರೂ ಹೇಳಿರಿ. ನೋಡ್ತಿರಲ್ಲ, ಎಲ್ಲಿ ಪುರ್ಸತ್ತಿಗೇ ಇಲ್ಲ. ಇಕ್ಕಿದ ಸಾಲ ಇವತ್ತು ಕಡ್ದಂಗೆ ಆಗೈತೆ ನೋಡಿ. ಅಮೌಂಟ್ ಬೇಕಂದ್ರೆ ಸಬ್ಸ್ಕ್ರೈಬರನ್ನು ಹಂಗೆ ಮಾಡಿದ್ರಿ. ಆಮೇಲೆ ಎಲ್ಲ ಹೇಳ್ತೀನಿ ನಿಮ್ಗೆ ಡಿಕ್ಲೇರ್ ಆಗಿ. ನೋಡಿ, ಇಷ್ಟು ಆರಾಮಿಲ್ಲ ಅಂದ್ರೆ ವೀಡಿಯೋ ಮಾಡೋದು ಇವ್ರಿಗೆ ಅವಶ್ಯಕತೆ ಐತೆ ಅಂತಿರಬೇಕು. ನಾನು ಇವಾಗ ಒಂದಿನ ವೀಡಿಯೋ ಬಿಟ್ಟು ನನಗೇನೋ ಮತ್ತು ಜ್ವರಕ್ಕಿಂತ ಬಲ ಆಗಿಬಿಡ್ತೀನಿ ರೀ. ಇವಾಗ ಆ ಕಡೆ ಸಾಲಿನೂ ಎಡವಟ್ಟಾಗಿ ಶ್ರಾವಣಿದು ಮತ್ತು ವಿಡಿಯೋನು ಮಾಡ್ಲಿಕ್ಕಂದ್ರೆ ಜೀವ ಸಮಾಧಾನ ಆಗಲ್ರಿ. ಏನೋ ಕಳ್ಕೊಂಡಂಗೆ ಆಗಿಬಿಡುತ್ತೆ. ನಾ ಯಾರು ಕೂಡ ಮಾತಾಡಿಲ್ಲ, ಏನೋ ಬಿಟ್ಟೀನಿ, ಏನೋ ಮರ್ತೀನಿ, ಹಿಂಗೆ ಚಲೋ ಆಗಿಬಿಡುತ್ತೆ. ಉಲ್ಟಾ ಹೊಡೆದು ಬಿಡುತ್ತೆ ರೀ. ಬಿಡು 1 ಗಂಟೆ ಆಯ್ತು ಕಡೆ ಯಾಕಿಲ್ಲ ಕೇಳ್ತೇನೆ. ಬಿಡು ಅಂದ್ರೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟೇ ಟೈಮ್ ಆಗಲಿ ಹಾಕೇ ಬಿಡ್ತೀನಿ ರೀ. ಇವಾಗ ಶ್ರಾವಣನ ಎಬ್ಬಿಸ್ತೀನಿ, ರೊಟ್ಟಿ ಮಾಡಿ ಎಬ್ಬಿಸ್ತೀನಿ ರೀ. ಅವನು ಕರೆಂಟ್ ಮತ್ತೆ ಹೋದ ನೋಡಿ. ಹಿಂಗಾದ್ರೆ ಹೆಂಗೆ ಮಾಡ್ತೀರಿ ಹೇಳ್ರಿ. ಕರೆಂಟ್ ಹೋದ್ರೆ ಇದೇ ಒಂದು ಸ್ವಲ್ಪ ಚಾರ್ಜರ್ ಬಲ್ಪ್ ಐತೆ ಮತ್ತು ಚಾರ್ಜರ್ ಬಲ್ಪೇ ಇಲ್ಲ ನೋಡಿ. ಕತ್ಲ ಅಡುಗೆ ಮನ್ಯಾಗ ಬ್ಯಾಟ್ರಿ ಹಚ್ಕೊಂಡು ಮಾಡ್ತೀನಿ ರೀ. ಫೋನೇ ಚಾರ್ಜ್ ಅದಕ್ಕೆ ಇರ್ಬೇಕಮ್ಮ. ಫೋನಿಗೆ ಚಾರ್ಜ್ ಹಾಕು ಅಂತಿರ್ತೀನಿ ರೀ ನಾನು. ಫೋನಿಗೆ ಚಾರ್ಜ್ ಹಚ್ಕೊಂಡು ರೊಟ್ಟಿ ಮಾಡ್ಬೇಕಂತ ರೊಟ್ಟಿ ಮಾಡಿದೆ. ಕರೆಂಟ್ ಬಂದು ಅದಕ್ಕೆ ಶ್ರಾವಣಿ ಲಾಗ್ ಚಲೋ ಮಾಡಮ್ಮ ಅಂದೆ. ಲಾಗ್ ಚಲೋ ಮಾಡಿ ಹೊಡಕಿ ನಾ 5,000 ಕೊಡ್ತೀನಿ, ಚಲೋ ಮಾಡಿಬಿಡ ಅಂದೆ. ನೋಡಿ ರೊಟ್ಟಿ ಮಾಡಾಕತ್ತೀನಿ ಫೈನಲ್ಲಾಗಿ. ರೊಟ್ಟಿ ಬಡೋದು ಕೇಳುತ್ತಾ. ಈಗ ಆ ಕಡೆ ಅದು ಇದು ಉಂಡ ಮಕ್ಕಳು ಬಿಸಿ ರೊಟ್ಟಿ ಮಾಡಿದ್ವಿ ಅಂದ್ರೆ ನನಗೂ ಕೂಡ ಅನುಕೂಲ ಆಗುತ್ತೆ. ಅವರು ಉಂತಾರ, ನಾವು ಉಂಡಕ್ಕೂ ನನ್ನ ಮಕ್ಳು ಉಣ್ಬೇಕು ರೀ. ಇಂಥ ಭಾವನೆ ಐತ್ರಿ ನನಗೆ. ತಿರುಗಾಲ ನೋಡಿ ಎಷ್ಟಾಗುತ್ತೆ ದಮ್ದಮ್ಮನು ದುಣು ಆಗಲ್ಲಕ್ಕ. ನಾ ಇರ್ಲಿಕ್ಕಂದ್ರೆ ಹಂಚಿನ ತುಂಬ ರೊಟ್ಟಿ ಮಾಡಿ ಹಾಕ್ತಿದ್ದೆ. ಇವಾಗ ಆಗ್ಲಾರ್ಕ ನೋಡಿ ಸಣ್ಣ ಮಾಡಿ ಹಾಕಾಕತ್ತೀನಿ. ನಾವು ಹೆಂಗೋ ಏನೋ ಉಂಡು ಮಲ್ಕೊಂಬಿಡ್ತೀವಿ. ನಾವು ಉಣ್ಲಿಕ್ಕೆ ಉಪವಾಸ ಮಲ್ಕೋತೀನಿ ರೀ. ಮಕ್ಕಳನ್ನು ಉಪವಾಸ ಕೆಡುವಂಥ ಮನಸ್ಥಿತಿ ನಂದಿಲ್ಲ. ಆದ್ರೆ ಇವಾಗ ಮಾತ್ರ ಫುಲ್ ಆರಾಮ್ ತೆಪ್ಪೈತಿ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮಾಡ್ಕೋತೀನಿ ರೀ. ಮಾಡ್ತೀನಿ ಅಂದ್ರೆ ಆತ್ಮಬಲ ಐತಿ. ನಾನು ನಂಬಬೇಕು. ನಾ ಮಾಡತ್ತೀನಿ, ಮಾಡಿ ಸಿದ್ಧಾರ್ತಿ ನಾನು ನಂಬಿದ್ವಿ ಅಂದ್ರೆ ನಾವು ಯಾರೂ ಏನು ನಂಬ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ನಮ್ಮನ್ನು ನಾವು ನಂಬಿದ್ವಿ ಅಂದ್ರೆ ಖಂಡಿತ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ಎಂಥ ಜಡ್ ಇಲ್ಲರಿ. ಆ ಕೆಲಸ ಮಾಡೇ ಜಡ್ ಮುಗಿಬೇಕು ಅನ್ನೋದಿತ್ತಂದ್ರೆ ಕೆಲಸ ಮಾಡೇ ಮುಗಿತೈತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ಬರಲಿ, ಯಾವ ಜಡ್ಡು ಬರ್ತಾ ಬರಲಿ. ನೀರಪ್ಪ ಶಿವ ಅಂತ ಹೇಳೋದು. ಟೈಮು 9:30 ಆಯಿತು. ಫೈನಲ್ಲಾಗಿ ರೊಟ್ಟಿ ಮಾಡಿ ಶ್ರವಣ್ ಕುಮಾರ್ ನೆಬಿಸಿ ಅಂಗೂಡ್ ಕಲ್ಲು ಹಾಕೋತ ಊಟ ಮಾಡಿಸಿದೆ. ಊಟ ಅದಕ್ಕೆ ಮಾಡಿ ನಾವು ಬಿಸಿ ರೊಟ್ಟಿ ಬರೀ ಈಕೆ ಏನಂದ್ರಿ ಚುರ್ಮರಿ ತೋರಿಸಿ ಪಲ್ಯ ಹಾಕ್ಕೊಂಡು ತಿಂದ್ಬಿಡು ಮಮ್ಮಿ, ನಿನಗೆ ಮಿಕ್ಕೈತಿ ಬರ್ರಾಗ ಕೆಮ್ಮು ಅದು ಅಂತಂದು. ನನ್ನ ಬೇಡವ ನೀನು ಸಂಜೆನಾಗೂ ತೋರಿಸ್ಕೊಂತಿಂದಾಳ. ಮಣ್ಣಿನ ಅನ್ನ ಚುರ್ಮರಿ ಸುಸ್ಲ ಬರೀ ಇದೇ ಆಗಿತ್ತು. ಅದಕ್ಕೆ ಬಿಸಿ ರೊಟ್ಟಿ ಮಾಡಿದಿನ 3 ರೊಟ್ಟಿ ಉಳ್ದವ್ರಿ. ನಾನು ಉಂಡಿಲ್ಲ. ಇವಾಗ ಉಂಡೆ ಇವು ಹೋಗ್ಬೇಕು. ಟೈಮು 10 ಗಂಟೆ ಆಯಿತು, ಇನ್ನೂ ಊಟಿಲ್ಲ. ಅವರೇ 9:30 ಮುಕ್ಕೊಂಡಾರ. ಅವ್ರನ್ನ ಹೋಗಿ ಮಲಗಿಸಿ ಬಂದು ತಳ್ಯಾಕ ಕರೆಂಟ್ ಬಂದು ನೋಡಿ. ಫ್ಯಾನ್ ಹಚ್ಬೇಕಾಗಿತ್ತು. ಶ್ರಾವಣಿ ಹಚ್ಕೊಂಡಿಲ್ಲ, ಶ್ರವಣ್ ಕುಮಾರ್ ಹಚ್ಕೊಂಡಾನ. ಇವಾಗ ಇಷ್ಟು ಬಟ್ಟೆ ಸೆಟ್ ಮಾಡ್ತೀನಿ ರೀ. ಬೆಳಗ್ಗೆನೇ ಈ ಥರ ಓದೋಗಿನಿ ಮತ್ತು ಇವಾಗೂ ನಾ ಹಂಗೆ ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಪಟ್ ಯಾವುದೂ ಕೆಲಸ ಆಗಲ್ರಿ. ಹಿಂಗೆ ಸೆಟ್ ಮಾಡ್ತೀನಿ. ಊಟ ಮಾಡಿದ್ರೆ ಬೇಸರ ಆಗುತ್ತೆ. ಈ ಸೀರೆ ತೊಗೊಂಡಾರ ಪಿಕೋ ಹಾಕಕ್ಕೆ ಕೊಟ್ರ ಹಸುರನ್ನೇ ಹಂಗೆ ಓದೋಗಿ ನೋಡಿ. ಬಂದು ಅವ್ರ ಬುಕ್ಕ ಅಷ್ಟು ಸೆಟ್ ಮಾಡಿಟ್ಟೆ ಬ್ಯಾಗು. ಅವ್ರ ಮನೆಗಿಸಿ ಬಂದು ಮುಕ್ಕೊಳ್ರಿ. ಬೆಳಿಗ್ಗೆ ಮಕ್ಕಳು ನಿದ್ದೆ ಮಾಡಬೇಕು ನೋಡಿ. ಅವ್ರಿಗೆ ಉಣಿಸಿದೆ ನಾನೇ ಉಣ್ಬೇಕು ಅನ್ನೋದು ಮರ್ತೇ ಬಿಡ್ತು ನೋಡಿ. ಊಟ ಅಂದ್ರೇ ಉಣ್ಣಬೇಕು ಅನ್ನಂಗೇನಿಲ್ರಿ. ಬರೀ ಊಟ ಮಾಡ್ತೀನಿ, ಮಾಡಲೇಬೇಕು. ಊಟ ಮಾಡಿ ಇದು ಮಾಡ್ತೀನಿ. ಬೆಳ್ಳುಳ್ಳಿ ತಿಂತಿ ಶ್ರಾವಣಿ ಹೆಂಗೆ ಬೆಳ್ಳುಳ್ಳಿ ಸುಲಿದಿಟ್ಟಾಳ. ಬೆಳ್ಳುಳ್ಳಿ ತಿಂದಿಟ್ಟಾಳ ಅಂತ ನೋಡಿ. ಸುಲಿದಿಟ್ಟಾಳ, ತಿನ್ನಬೇಕು. ಒಂದಿಷ್ಟು ನೀರು ಕಾಸ್ಕೋಬೇಕು, ತೆಂಡೆ ಹಂಗೆ ಹಾಕ್ಕೋಬೇಕು.
ಬಿಟ್ಟು ಸಟ್ ಮಾಡಬೇಕು, ಆಮೇಲೆ ಮಲ್ಕೋಬೇಕು ನೋಡಿ. ಇಷ್ಟೆಲ್ಲ ಕೆಲಸ ಐತೆ ಇವತ್ತು. ಫೈನಲ್ಲಾಗಿ ಟೈಮು 11ಕ್ಕೆ 10 ನಿಮಿಷ ಕಮ್ಮಿ ಆಯ್ತು ನೋಡಿ. ಹುಟ್ಟು ಬಟ್ಟೆ ಸಟ್ ಮಾಡಿ ಊಟ ಮಾಡಿ ಎಲ್ಲ ಲೈಟ್ ತೆಗೆದು ಇನ್ನಿ ಕದ ಹಾಕ್ಕೊಂಡು ಅಡುಗೆ ಮೇಲೆ ಇರ್ತ ಕದ ಹಾಕ್ಕೊಂಡಿನಿ. ತೋರಿಸ್ತೀನಿ ರೀ ನಿಮ್ಮ ಫೈನಲ್ ಲಾಸ್ಟಿಗೆ ಎಷ್ಟು ಗಂಟೆ ಆಗುತ್ತೆ ಮುಕ್ಕೋಬೇಕಂದ್ರೆ. ಒಂದು ಸ್ವಲ್ಪ ನಿಮ್ಗೂ ಮಾತಾಡೋದಿತ್ತು, ಅದಕ್ಕೆ ಮಾತಾಡಕತ್ತು ನೋಡಿ. ಅಲ್ಲಿ ಏನು ಶ್ರವಣಿಯರ್ ಸ್ಕೂಲಿಂದ ಬಂದೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿಸಿದ್ರಿ. ಇದು ಗೋರ್ಮೆಂಟ್ ಬಸ್ ಬರ್ತಾರೆ ಬಂದು ಇಳಿಸಿದ್ರು. ಅಲ್ಲಿಂದ 6:30 ಬಸ್ ಹತ್ಕೊಂಡು 7 ಗಂಟೆ ಅನ್ನೋಕೆ ಬಂದು ನಿನ್ನೇನು ಶ್ರಾವಣಿ ತಗಟ್ಟಿಲ್ಲ ಗುಳಿಗೆ ಅರ್ಧ ಗುಳಿಗೆ ನುಂಗಿ ಮಲ್ಕೊಂಬಿಟ್ಟಿನಿ. ಒಮ್ಮೆ 8:20ಕ್ಕೆ ಶ್ರಾವಣ ಅಲ್ಲೇ ಮಲ್ಕೊಂಬಿಟ್ಟಿದ್ದೆ ನೋಡ್ರಿ ನೀವು ವಿಡಿಯೋದಾಗ. ನಾನು ಮಲ್ಕೊಂಬಿಟ್ಟಿದ್ದೆ. ಎದ್ದು ಕೇರಿ ಮಾತ್ರ ರೊಟ್ಟಿ ಮಾಡಿ ಅವ್ರಿಗೆ ಉಣಿಸಿ ಅವ್ರಿಗೆ ಹಸಿ ಮಲಗಿಸಿ ನಂದೆಲ್ಲ ಕೆಲಸ ಮಾಡ್ಕೊಂಡು ನನಗೆ ಇವಾಗ ಸ್ವಲ್ಪ ಆರಾಮ ಅನಿಸೈತೆ. ಗುಳಿಗೆ ತಗೋನ ಕಮ್ಮಿ ಆಗತ್ತೆ ರೀ. ಗುಳಿಗೆ ಪವರ್ ಮುಗ್ಯಾನ ಮತ್ತು ಜ್ವರ ಬರ್ತಾವೆ. ನಮ್ಮವ್ವ ಭಯಕತ್ತಮ್ಮ ಇಲ್ಲೇರಿ ಆಗೈತೆ ಮಾಡತ್ತೆ, ರಕ್ತ ಚೆಕ್ ಮಾಡಿಸ್ಕೊ. ನೀವೆಲ್ಲರೂ ಕಮೆಂಟ್ ಅದೇ ಹಾಕ್ತೀರಿ, ಅಕ್ಕ ರಕ್ತ ಚೆಕ್ ಮಾಡಿಸ್ಕೊ, ಬ್ಲಡ್ ಚೆಕ್ ಮಾಡಿಸೋರಿ. ಖಂಡಿತ ನಾಳೆಗೆ ಹೋಗ್ಬೇಕಂತೀನಿ. ನಾಳೆಗೆ ಹೋಗ್ತೀನಿ ರೀ. ಬ್ಲಡ್ ಚೆಕ್ ಮಾಡಿಸ್ಕೊಂಡು ಶ್ರಾವಣಿದು ಒಂದು ಸ್ಕೂಲ್ ನಿರ್ಧಾರ ಮಾಡ್ಕೊಂಡು ಅಡ್ಮಿಷನ್ ಮಾಡಿ ಬರ್ತೀನಿ. ಇವಾಗೆಲ್ಲ ಗೌರ್ಮೆಂಟ್ ಶಾಲ್ಯಾಗ ಮುಖಮೇ ಹಾಜರಿ ತೊಗೊಂಬಂತಂತ. ಹಾಜರಿ ತೊಗೊಂಡ್ರೆ ಅವ್ರ ಮುಖ ಕೊಡಲೇಬೇಕಂತ, ಹಂಗೆ ಬಂತಂತ. ದಿನಕ್ಕೊಂದೊಂದು ರೂಲ್ಸ್ ಏನೇನು ಬರ್ತಾವೆ ಗೊತ್ತಿಲ್ಲ. ನಾನು ಪಾಪ ಒಂದು ಕೆಟ್ಟ ವಿಚಾರ ನೋಡಿ. ನಾವು ನಮ್ದು ಎಷ್ಟು ಸಮಸ್ಯೆ ಐತಿ, ನಮ್ದು ಎಷ್ಟು ಇದೈತಿ, ನಮ್ಗೆ ದೇವ್ರು ಯಾಕೆ ಆಡ್ತಾನಂತ ನಾವು ವಿಚಾರ ಮಾಡ್ತಿರ್ತೀವಿ. ನಮ್ಗಿಂತ ಬಲ್ಲ ಇರ್ತಾರೆ ನೋಡಿ. ಒಬ್ಬರು ಅಡ್ಮಿಷನ್ ಮಾಡಿದ್ರು ಅಜ್ಜನ ಮಗಳು ತೀರ್ಕೊಂಡ ಅಂತ್ರಿ, ಏನು ಮಮ್ಮಳ ಅಂತ ಮನ್ಯಾಗ ಇಟ್ಕೊಂಡು ಕೇಳಿ ಶ್ರಾವಣಿಯರ್ ಸ್ಕೂಲ್ ಏನು ಓದ್ತಿಲ್ಲ ಅಲ್ಲೇ ಅಡ್ಮಿಷನ್ ಮಾಡಿದರು. ಹುಡಿ ಭಾರಿ ಶಾಣೆ ಆಯ್ತಂತ ನೋಡಿ. 1 ನಂಬರ್ ಐತೆ ಶಾಲ್ಯಾಗ. ಅವ್ರ ಮುತ್ತೆ ಎಲ್ಲ ಬುಕ್ಕಪ್ಪಾಗ ಕೊಡ್ಸಿದ. ಅವ್ರವ್ವ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು ಅಂತ. ತುಂಬ ಬೇಜಾರಾಯಿತು. ನಮ್ಮ ಪರಿಸ್ಥಿತಿ ಹಿಂಗೆ, ಅವ್ರ ಪರಿಸ್ಥಿತಿ ಹಂಗೆ ನೋಡಿ. ಅವರು ಕಿಡಿಗೇಡಿ ದೇವರು ಯಾವ ಪರಿಸ್ಥಿತಿ ಹೆಂಗಿಂತ ಹೇಳೋಕ್ಕಾಗಲ್ಲ. ನಮ್ಮ ಯಜಮಾನ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಎಷ್ಟು ಮೋಸ್ಟ್ಲಿ ಡೇಂಜರ್ ಬಂದ್ಬಿಟ್ಟೈತೆ ನೋಡಿ. ಪ್ರತಿಯೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಇದು ಯಾಕೆ ಬರ್ತೋ ಗೊತ್ತಿಲ್ಲ. ಏನು ಮಾಡೋದು ನೋಡಿ. ಸಣ್ಣ UKG 3 ಹುಡುಗೇನ 3 ತಿಂಗಳದಂತ. 2 ಹೆಣ್ಣು 1 ಗಂಡು. 1 ಹೆಣ್ಣು ಹುಡುಗಿ 1 ಗಂಡು ಹುಡುಗ. ಅಲ್ಲೇ ಅವ್ರ ಅಪ್ಪರ ಮನೆಯಲ್ಲಿ ಅದಾರಂತ. 1 ಹೆಣ್ಣು ಹುಡುಗಿ ತಾತ ಕದ ಅಂತ. ಅವರು ನಮ್ಗೆ ಹೆಂಗೆ ಪರಿಚಯ ಆದ್ರಂದ್ರೆ ನಮ್ಮ ವಿಡಿಯೋ ನೋಡ್ತಾರಂತ. ನಮ್ಮ ವಿಡಿಯೋ ನೋಡಿ ಅಜ್ಜಾರು ಅಜ್ಜಿ ಬಂದಿದ್ರು, ಮಾತಾಡ್ಸಿದ್ರು. ಕುಂತು ಫ್ಯಾಮ್ಲಿ ಫುಲ್ ಕುಂತು ನಿಮ್ಮ ವಿಡಿಯೋ ನೋಡ್ತೀವ, ತುಂಬಾ ಕಷ್ಟಪಡ್ತಿ ಅಂತೇಳಿ ಅವರು ಕೂಡ ಹೇಳಿದರು. ತುಂಬ ಒಂಥರ ಖುಷಿ ಆಯಿತು, ಒಂಥರ ದುಃಖನೂ ಆಯ್ತು ನೋಡಿ. ದುಃಖ ಯಾಕಂದ್ರೆ ಅವ್ರ ಮಗ ತೀರ್ಕೊಂಡಿದ್ದು ಸಣ್ಣ ಮಕ್ಕಳದಲ್ಲ. ತಂದೆ ಸತ್ತ ಪರದೇಶ ಅಲ್ಲ ಅಂತ, ತಾಯಿ ಸತ್ತ ನಿಜವಾಗ್ಲೂ ಪರದೇಶ ಅಂತಾರೆ. ಅದು 100ಕ್ಕೆ 100 ನಿಜ. ಈಗ ಅಜ್ಜ ಇರುತ್ತಾನ ಚಂದ ಅವ್ರ ಬಾಳೆ. ಮುಂದೆಲ್ಲ ಮಕ್ಕಳು ದೊಡ್ಡ ಆದಂಗೆ ಎಲ್ಲ ಅನುಭವ ಗೊತ್ತಾಗತ್ತೆ ರೀ. ಇವಾಗ ಎಷ್ಟೇ ನನಗೆ ಮಕ್ಕಳಿಗೆ ತಂದೆ ಪ್ರೀತಿ ಕೊಡೋಕ್ಕಾಗ್ಲಿಕ್ಕೂ 2-3 ತುತ್ತು ಅಡುಗೆ ಮಾಡಿ ಹಾಕ್ತೀನಿ ಅನ್ನೋ ಒಂದು ಕೆಪಾಸಿಟಿ ಐತಿ. ಆದಷ್ಟು ನನ್ನ ಮಕ್ಕಳಿಗೆ ತೊಂದರೆ ಕೊರತೆ ಬರ್ಲಾರಂಗೆ ನೋಡ್ಕೊಳಕತ್ತೀನಿ. ಆದರೆ ಎಷ್ಟೇ ನೋಡ್ಕೊತೀನಿ ಅಂದ್ರೂ ಆ ಸ್ಥಾನ ತುಂಬಕ್ಕಾಗಲ್ಲ. ಅದ್ರ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ತುಂಬ್ತೀನಿ. ಅದರ ತಂದೆ ತಾಯಿ ಪ್ರೀತಿ ತುಂಬಕ್ಕೆಂದು ಸಾಧ್ಯ ಇಲ್ಲ ನೋಡಿ, ಸಾಧ್ಯನೇ ಇಲ್ಲ. ತಾಯಿ ಅನ್ನೋದೊಂದು ದೊಡ್ಡ ಮಹತ್ವ ರೀ. ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲರ ಜೀವನದಾಗೂ ಎಲ್ಲ ರೀತಿ ಒಂದೇ ಥರ ಇರೋದಿಲ್ಲ. ಅವ್ರವ್ರ ಜೀವನ ಅವ್ರವ್ರಿಗೆ ಕಷ್ಟನೇ ಇರ್ತೈತೆ. ಆದರೆ ಹೇಳ್ಕೊತಾ ಹೋಗುತ್ತೆ, ಕೇಳ್ಕೊತಾ ಹೋಗುತ್ತೆ. ಅವರು ವ್ಯಾನಿಗೆ ಹೋಗಕ್ಕೆ ವೇಟ್ ಮಾಡೋಕತ್ತಿದ್ದು ಊರಿಗೆ, ಬಸ್ ಸ್ಟ್ಯಾಂಡ್ ಅವರು ಕೂಡ. ನಾವು ಅವ್ರು ಕೂಡ ಮಾತಾಡಿದ್ವಿ. ಅಮ್ಮ ನೀನು ಎಲ್ಲೇ ನೋಡಿನಿ, ಅಮ್ಮ ಎಲ್ಲೇ ನೋಡಿನಿ ಅನ್ನಕತ್ತಾನ. ನಾವು ಇಷ್ಟು ಬುಕ್ಕ ಕೊಡೋದು ಎಲ್ಲ ಅಲ್ಲಿ ಮಾತಾಡೋದು ಕೇಳ್ಕೊಂಡ್ರಿ. ಅಮ್ಮ ನಿಂದು ಯೂಟ್ಯೂಬ್ ಚಾನಲ್ ಐತಲ್ಲಮ್ಮ ಅಂತಂದರು. ಹೌದು ರೀ ಅಜ್ಜಾರ ಅಂತಂದೆ. ಆದರೂ ಗ್ರೇಟ್ ಮಗಳೇ, ನಿನಗೆ ಗ್ರೇಟ್ ಅನ್ನಬೇಕು. ಯಾಕಂದರೆ ಎಲ್ಲ ರೀತಿ ಗೊತ್ತಿರ್ತೀವ. ನಿನ್ನ ಮಾತಿನಲ್ಲಿ ಯಾವುದೋ ರೀತಿ ಸುಳ್ಳು ಹೇಳ್ತಿ ಅನ್ನೋ ಒಂದು ನಮಗೆ ಯಾವತ್ತೂ ಅನಿಸಿಲ್ಲ. ನಾನು 1 ವರ್ಷ ಆಯ್ತು ನೋಡೋಕ್ಕೋತ ಬಂದು. ಕರೆಕ್ಟಾಗಿ ಹೇಳ್ತಿರ್ತಿ, ಏನಾಗಿರ್ತೈತಿ ನಿಜ ನಿನ್ನ ಜೀವನದಾಗ ಆಗಿದ್ದು ಏನಾಗಿರ್ತೈತಿ ಅದೆಲ್ಲ ಹೇಳ್ತಿರ್ತೀಯಲ್ಲ. ಯಾರು ನಾನು ನೋಡ್ತಿರ್ತೀನಿ, ಎಷ್ಟೇ ಇರಲಿ ಒಂದು ಸ್ವಲ್ಪ ಏನೋ ಇರಲಿ ಮುಚ್ಚಿಟ್ಟಿರ್ತಾರೆ. ನಾನು ಮಾತ್ರ ಮುಚ್ಚಿಡಲ್ಲ ಅಂತ ಅಜ್ಜಾರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಏನಿರುತ್ತೆ ರೀ, ನಾ ತಪ್ಪೇ ಮಾಡಿಲ್ಲ ಅಂದ್ರೆ ನಾವು ಯಾಕೆ ಮುಚ್ಚಿಡಬೇಕು? ಇವಾಗ ನೋಡಿ, ನಾನು ಎಲ್ಲನೂ ಶೇರ್ ಮಾಡ್ತೀನಿ ಯೂಟ್ಯೂಬ್ನಾಗ. ಲೈಫ್ ಸ್ಟೈಲ್ ಅಂದರೆ ಎಲ್ಲನೂ ಶೇರ್ ಮಾಡಬೇಕು. ನಾನು ತಪ್ಪೇ ಇಲ್ಲ, ನಾನು ಎಲ್ಲನೂ ಶೇರ್ ಮಾಡ್ಕೊತೀನಿ. ಇವಾಗ ನಾನು ವಿಡಿಯೋ ಹಚ್ಚಿ ಯಾರು ಕೇಳಿದ್ರು ನಾನು ಅದಕ್ಕೆ ಆನ್ಸರ್ ಕೊಡೋಂಥ ಕೆಪಾಸಿಟಿನೂ ಐತಿ ರೀ. ಹಂಗೆ
ಐತೆ. ಮತ್ತು ಎಷ್ಟೋ ಜನ ನೋಡಿ ಏನು ಮಾಡಿಬಿಡ್ತಾರೆ, ನಾನೇನೋ ಒಂದು ಕೆಟ್ಟದಾಗ ಮಾತಾಡಿದ್ದಂದ್ರೆ ಅದನ್ನು ಯಾರ ಬಗ್ಗೆ ಮಾತಾಡಿದ್ನೋ ಅವ್ರಿಗೆ ವಿಡಿಯೋ ತೋರಿಸ್ಲಿ. ಯಾಕಂದ್ರೆ ನನ್ನಲ್ಲಿ ತಪ್ಪಿರಲಿಕ್ಕೂ ಯಾರಿಗೂ ಅಂಜು ಪರಿಸ್ಥಿತಿ ಬರಲೋಡಿ. ಅದಕ್ಕೆ ಯಾವುದೇ ತಪ್ಪು ಮಾಡಲಾರನೆ ಜೀವನ ಸಾಗ್ತಾ ಇರಬೇಕು. ನಾವು ತಪ್ಪು ಮಾಡಿದ್ದೀವಿ ಅಂದ್ರೆ ಇವತ್ತಿಗೆ ನಾವು ಅಂಜಬೇಕಾಗತ್ತೆ. ತಪ್ಪೇ ಮಾಡಿಲ್ಲ ಅಂದ್ರೆ ಯಾವ ಬ್ರಹ್ಮ ಅಂದ್ರೆ ಅಂಜಕ್ಕಾಗಲ್ಲ, ಯಾರಿಗೂ ಅಂಜೋ ಚಾನ್ಸು ಇಲ್ಲ. ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದ್ರೆ ಒಂದು ದೊಡ್ಡ ತಪ್ಪು ಅಂತ ಅವ್ರು ನೋಡ್ತಾರೆ. ಅದನ್ನು ಯೂಟ್ಯೂಬ್ ಯಾರೇ ಹಳ್ಳಿ ಕಡೆ ನೋಡ್ತಾರೆ ಬಿಡಿ, ನಾ ಯೂಟ್ಯೂಬ್ ಮಾಡೋಣಂತ ನಾನು ತಪ್ಪಿಲ್ಲ. ಅದು ಸೀದಾ ದಾರಿ, ದುಡ್ಕೊನುವಂಥ ಒಂದು ಆ್ಯಪ್ ಅದು ಯೂಟ್ಯೂಬು. ಅದರಲ್ಲೇನು ನಾವು ಒಳ್ಳೆಯದು ಒಂದು ಕಂಟೆಂಟ್ ಕೊಟ್ಕೋತ ಒಂದು 4 ಮಂದಿ ಕುಂತ್ಕೊಂಡು ಸಂಜೆನೇ ಫಿಕ್ಸ್ 7:30 8 ಗಂಟೆ ಆಯ್ತಂದ್ರೆ ಅಜ್ಜಾರ ಫೋನ್ಯಾಗ ಹಚ್ಚಿ ಇಟ್ಬಿಡ್ತಾರಂತೆ. ಎಲ್ಲರೂ ಊಟ ಮಾಡ್ಕೋತ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಂದು 10-15 ಮಂದಿ ಫ್ಯಾಮ್ಲಿ ಐತಂತ ನೋಡ್ಕೋತ ಹೊಂಟಾರಂತ. ಒಂದೊಂದು ಸಲ ಕಣ್ಣ ನೀರು ಹಾಕಿದ್ದು ಘಟನೆ ಅದ ಅಂತ ಅವ್ರ ತಾಕ. ಇಲ್ಲಮ್ಮ ನೀನು ಅಳೋದು ನೋಡಿ ನಾವು ಹತ್ತೀವಿ, ನಿನ್ನ ನಗೋದು ನೋಡಿ ನಾವು ನಕ್ಕೀವಿ, ನಿನ್ನ ಕಷ್ಟ ನೋಡಿದ್ರೆ ಭಾಳ ಅನ್ಸುತ್ತಮ್ಮ. ಹಿಂಗಾರ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿಯಾರ ಬಂದು ನನ್ನ ಮೊಮ್ಮಕ್ಕಳು ಜಾಕ್ ಮಾಡ್ತಿಲ್ಲ ನನ್ನ ಮಗಳು, ಹಿಂಗಾರ ಆಗಲಿ ಅಂತ ಎಷ್ಟೋ ಸಲ ಮನುಷ್ಯನ್ಯಾಗ ಕೊರಗಿವಮ್ಮ ಅಂತ ಅಜ್ಜಾರಂದರು. ಏನು ಮಾಡೋದ್ರಿ, ನಮ್ಮ ಪರಿಸ್ಥಿತಿ ಇನ್ನೊಬ್ರಿಗೆ ಬರ್ಬೇಕಂದು ನನಗೇನು ಅನ್ಸುತ್ತಾ, ನಾನೇ ಹೋಗಿ ಅವ್ರು ಹೆಂಗೆ ತಂದೆ ಪರಿಸ್ಥಿತಿನ ಎಲ್ಲ ನಿಭಾಯಿಸೋಕೆ ನನಗೆ ಈ ತಂದಿದ್ದಂದ್ರೆ ಎಲ್ಲೇ ಹೋಗಿ ಅಡ್ಮಿಷನ್ ಮಾಡಿ ದುಡಿದು ಏನೋ ಮಾಡ್ತಾನೆ ರೀ. ಎಲ್ಲ ರೀತಿ ಅಂತ ನಾವು ದುಡಿದು ನಾವೇ ಮಾಡ್ಬೇಕಂದ್ರೆ ಕಷ್ಟ ಐತಿ. ನನಗೆ ಈ ರೀತಿ ಅನ್ಸುತ್ತಾ, ಅವ್ರಿಗೆ ಆ ರೀತಿ ಅನ್ಸುತ್ತಾ. ಹಂಗೆ ದೇವರು ಹೆಂಗೆ ಯಾರೇ ಮನಸ್ಥಿತಿ ಹೆಂಗೆ ಅನ್ಸುತ್ತಂದ್ರೆ, ಇವು ನಾವು ಕೊಟ್ಟಿದ್ದನ್ನು ಬಿಡ್ತೀವಿ, ಕೊಳ್ಳಾರ್ದನ್ನು ನೆನೆಸ್ಕೊಳಕ್ಕೆ ಹೋಗ್ತೀವಿ. ನಮ್ಮ ಬುದ್ಧಿನ ಇಟ್ಟೈತಿ, ಮನುಷ್ಯ ಜನ್ಮನ ಬುದ್ಧಿನ ಇದ್ರಿ. ಕೊಟ್ಟಿದ್ರಾಗನೇ ಖುಷಿ ಪಡ್ಬೇಕಂತಲ್ಲ, 100ಕ್ಕೆ 100 ನಿಜ ಅರ್ಥ ಆಯ್ತು. ಇವತ್ತು ಅವ್ರು ಹೇಳೋದು ನೋಡಿ ಕಣ್ಣ ನೀರೇ ಬಂದು ರೀ ಅಜ್ಜಿಗೆ. ಏನು ಮಾಡೋಕ್ಕಾಗಲ್ಲ ರೀ, ಪರಿಸ್ಥಿತಿ ಟೈಮ್ ಎಲ್ಲ ಸಂದರ್ಭ ನಮಗೂ ಹೇಳೋಕ್ಕಾಗಲ್ಲ. ದಿನ ನೋಡ್ತೀರಮ್ಮ, ಇವತ್ತು ನೀನು ಮೀಟಾಗಿದ್ದು ಖುಷಿ ಆಯ್ತಂದ್ರು ಬಿಡ್ರಿ. ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ವಯಸ್ಸಾಗಿದ್ದು ಒಂದು ಅಜ್ಜಿ ಮಗಳು ಹೋಗ ಅಂತ ನನ್ನ ತೀರ್ಕೊಂಡು ಮಗಳ ರೂಪನೇ ನಿಮ್ಮನ್ನು ನೋಡ್ತೀನಿ ರೀ ಅಂತಂದಲ್ಲ. ತುಂಬ ಖುಷಿ ಆಯಿತು. ಇದೇ ಥರ ಮುನ್ನುಗ್ಗಮ್ಮ, ನಿನಗೇನು ತೊಂದರೆ ಬರಲ್ಲ, ನೀನು ಆರಾಮಾಗಿ ಮಾಡಿ, ಯಾರ ಬಗ್ಗೆ ತಲೆ ಕೆಡಿಸೋಬೇಡ. ನೀ ಹೇಳುವಂಥ ಪ್ರತಿಯೊಂದು ಮಾತು ನಿಜನೇ ಇರುತ್ತೆ. ಅವರು ಕೂಡ ವಿಚಾರಿಸಿದ್ರು ಭಾರತಿ ಅಕ್ಕ ಅಂತೇಳಿ, ಆರಾಮಾಗಿ ಹೇಳ್ತೀರಿ ಸಿಸ್ಟರ್, ಹೆಂಗದಿರಿ ಏನದಿರಿ ಅಂತ ವಿಚಾರಿಸಿದ್ರು. ಮತ್ತು 1500 ರೂಪಾಯಿ ಫೋನ್ಪೇ ಮಾಡೇನ್ರಿ, ತೋರಿಸ್ಕೊಂಡಾರ ಬರ್ರಿ ನೀವು ಅಂತ ಅಮೌಂಟನ್ನು ಹಾಕ್ತೀನಂದರು. ಬೇಡ, ಅವರು ಫೋನ್ ಹಚ್ಚಿ ವಿಚಾರಿಸಿದ ಒಂದು ದೊಡ್ಡ ಕೆಲಸ ರೀ. ಅದೇ ಒಂದು ನಮ್ಮ ದೊಡ್ಡ ತೃಪ್ತಿ, ನನ್ನ ಮನಸ್ಸಿನ ನೆಮ್ಮದಿ ನೋಡಿ. ನಿಜ ಹೇಳ್ಬೇಕಂದ್ರೆ ರೊಕ್ಕ ಕೊಟ್ಟು ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ರಕ್ತ ಚೆಕ್ ಮಾಡಿಸ್ಕೊಂಡು ಏನಾಗೈತೆ ಅಂತ ನಾಳೆ ತೋರಿಸ್ಕೊಂಡು ಬರ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಗೌರ್ಮೆಂಟ್ ಆಸ್ಪತ್ರೆನೇ ಕರೆ. ಮತ್ತು ನಾವೇನು ಇನ್ನೂ ಆದ್ರೂ ಒಂದೇ ಸಲ ನೆಚ್ಕೊಂಡು ನೋಡಿ ಕಾಸಿಗೆ ಹೋಗಿ. ಆದರೂ ನನಗೀಗ ರಕ್ತ ಬ್ಲಡ್ ಚೆಕ್ ಮಾಡಿಸ್ತಾನೆ ಯಾವುದು ಗೊತ್ತಾಗಲ್ಲ. ಯಾಕೆ ಜ್ವರ ಕಮ್ಮಿ ಆಗಲ್ಲ, ಏನು ಥಂಡಿ ಜ್ವರ ಸುಖದವರಿಗೆ ತಂಡಿ ಆಗುತ್ತೆ. ಯಾಕಂದ್ರೆ ಹವಾಮಾನ ಸುಮಾರು ಐತೆ. ಬರೀ ಟೈಮ್ ಏಟಾಗೈತಿ ಏನಂತ ತೋರಿಸಿ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿ. ಟೈಮು ಕರೆಕ್ಟ್ 11 ಗಂಟೆ ಆಯಿತು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್ ರೀ, ಗುಡ್ ನೈಟ್.